ಇಷ್ಟು ಬೇಗ ತಂದ್ಬಿಟ್ಟೆ? ರಾಮಣ್ಣ, ಪ್ರೇಮಕ್ಕ, ಲಕ್ಷ್ಮಕ್ಕ ಎಲ್ಲಾರನ್ನೂ ಫ್ರೆಂಡ್ ಮಾಡ್ಕೊಂಡೆ. ಬೇಡ ಬೇಡ ಅಂದು ಕೇಳಲಿಲ್ಲ, ಮುಂದೆ ಹೋಗಂತ ಅವರೇ ಬಿಟ್ಕೊಟ್ರು. ಆಗ್ಲೇ ಮನ್ಸಿಗೆ ಏನೋ ಭಾರ ಆಗಿದೆ, ಅದಕ್ಕೆ ದೇವಸ್ಥಾನಕ್ಕೆ ಬಂದಿದ್ದೀನಿ ಅಂತ ಹೇಳ್ದೆ. ಈಗ ಆ ಭಾರನೆಲ್ಲ ಮರೆತು ಅಲ್ಲಿ ನಿಂತ್ಕೊಂಡು ಎಲ್ರ ಜೊತೆ ಸ್ನೇಹದಿಂದ ಮಾತಾಡ್ತಿದ್ಯಾ. ನಿನಗೇನ್ ಹೇಳೋದು? ಮನ್ಸಿಗೆ ಏನೇ ನೋವಾದ್ರೂ ಸ್ನೇಹನೇ ಮದ್ದಲ್ವಾ? ಬರೀ ಸ್ನೇಹ ಮಾಡಿದ್ರೆ ಸಾಲದು, ಮನ್ಸಿನ ಭಾರನೂ ಹಂಚ್ಕೋಬೇಕು. ಸಿಹಿ ಸುದ್ದಿ ಆದ್ರೆ ಹಂಚ್ಕೋಬಹುದು, ಭಾರನೂ ಹಂಚ್ಕೊಳಕಾತ? ಹಂಚ್ಕೊಂಡ್ ನೋಡಿ, ಆಗ ಬಾಯಿ ತುಂಬಾ ಅಕ್ಕ ಅಂತ ಕರಿತೀರಲ್ಲ, ಆ ಸಂಬಂಧಕ್ಕೊಂದು ಅರ್ಥ ಬರುತ್ತೆ. ಮಗು ಬೆಳವಣಿಗೆಗೆ ವ್ಯಾಕ್ಸಿನ್ ಕೊಡಿಸ್ಬೇಕಂತೆ, ಅದಕ್ಕೆ 15 ದಿನದಲ್ಲಿ 2 ಲಕ್ಷ ಹೊಂದಿಸ್ಬೇಕು. ವಿಕಿ, ಏನಾದ್ರೂ ಸಮಸ್ಯೆ ಇದೆಯಪ್ಪ? ಸಮಸ್ಯೆ ನನ್ಗಲ್ಲಮ್ಮ, ನನ್ಗೆ ಬೇಕಾದವರೊಬ್ರು ಕಷ್ಟದಲ್ಲಿದ್ದಾರೆ. ಹೌದಾ? ಕಷ್ಟಕ್ಕೆ ಯಾರಾದ್ರೂ ಹೆಗಲಾದ್ರೆ ಭಾರ ಕಡಿಮೆ ಆಗತ್ತೆ. ಸಾಧ್ಯ ಆದ್ರೆ ಸಹಾಯ ಮಾಡಿ ನೋಡು. ಆ ಪ್ರಯತ್ನನೂ ಪಟ್ಟೆ, ಆದ್ರೆ ಅವರು ತುಂಬಾ ಸ್ವಾಭಿಮಾನಿ, ಸಹಾಯ ಬೇಡ ಅಂತ ಹೇಳಿದ್ರು. ಅಯ್ಯೋ, ಹೋಗ್ಲಿ, ಅವ್ರ ಸಮಸ್ಯೆಗಾದ್ರೂ ಪರಿಹಾರ ಸಿಕ್ಕಿದ್ಯಾ? ಇಲ್ಲ, ಪರಿಹಾರಕ್ಕೋಸ್ಕರ ಒದ್ದಾಡ್ತಿದ್ದಾರೆ. ಅವ್ರು ಒದ್ದಾಡೋದನ್ನ ನನ್ನ ಕೈಲಿ ನೋಡಕ್ಕಾಗ್ತಿಲ್ಲ, ಹಿಂಸೆ ಆಗ್ತಿದೆ. ವಿಕಿ, ಕೆಲವು ಸಲ ನಮ್ಮ ಕಣ್ಣೆದುರುಗಡೆನೆ ಯಾರೋ ನೀರಿಗೆ ಬಿದ್ರು ಅಂತ ಇಟ್ಕೋ, ನಿನಗೆ ಈಜು ಬರ್ತಿದ್ರು ಅವ್ರು ಈಜು ಕಲೀಲಿ ಅನ್ನೋ ಕಾರಣಕ್ಕೆ ನೀನು ಸುಮ್ಮನೆ ಇರಬೇಕಾಗುತ್ತೆ. ಪ್ರಾಬ್ಲಮ್ ಇರೋದು ಅಲ್ಲೇ ಅಮ್ಮ. ಅವ್ರು ಹೇಳೋ ಪ್ರಕಾರ ಅವ್ರಿಗೆ ಈ ಥರ ಕಷ್ಟನ ಎದುರಿಸಿ ಅಭ್ಯಾಸ ಇದೆ. ಹಾಗಾದ್ರೆ ಈ ಕಷ್ಟನೂ ಅವರು ನಿಭಾಯಿಸ್ತಾರೆ ಬಿಡು. ನನಗೆ ಅವ್ರನ್ನ ಈ ಸ್ಥಿತಿಲಿ ನೋಡಿ ಅಭ್ಯಾಸ ಇಲ್ಲ, ನನ್ನ ಕೈಲಿ ಏನೂ ಮಾಡೋಕ್ಕಾಗ್ತಿಲ್ಲ ಅಂತ ಸಂಕಟ ಆಗ್ತಿದೆ. ಅವ್ರ ಕೈಯಲ್ಲಿ ಆಗ್ತಿಲ್ಲ, ಇನ್ನೇನು ಮುಳುಗೇ ಹೋಗ್ತಾರೆ ಅನ್ನೋವಾಗ ಕೈ ಹಿಡಿದು ಕಾಪಾಡಕ್ಕೆ ನೀನಿದೆಯಲ್ಲ, ಬಿಡು. ಅವ್ರ ಕಷ್ಟಕ್ಕೆ ಯಾವ ರೀತಿ ಸಹಾಯ ಮಾಡೋದು ಅಂತ ನೋಡು. ಆದ್ರೆ ನೀನ್ ಮಾಡೋ ಸಹಾಯ ಅವ್ರ ಸ್ವಾಭಿಮಾನಕ್ಕೆ ಧಕ್ಕೆ ತರೋ ಹಾಗಾಗ್ಬಾರ್ದು. ಜೊತೆಯಲ್ಲಿದ್ದು ಧೈರ್ಯ ಕೊಡು. ನೀವು ಹೇಳೋದು ನಿಜಮ್ಮ. ನಾನು ಏನು ಮಾಡಿದ್ರೆ ಅವ್ರಿಗೆ ಸಿಂಪತಿ ಅನ್ಸಲ್ಲ ಅಂತ ತಿಳ್ಕೊಂಡು ಹಾಗೆ ಮಾಡ್ತೀನಿ. ಜೀವನ ಅನ್ನೋ ಸಮುದ್ರದಲ್ಲಿ ಎಲ್ಲರೂ ಅಷ್ಟೇ ಆಗಾಗ ಹೀಗೆ ಮುಳುಗೋ ಹಂತಕ್ಕೆ ಬೀಳ್ತಾನೆ ಇರ್ತಾರೆ. ನಿನಗ್ ಬೇಕಾಗಿರೋರು ಬದುಕನ್ನು ಕಲಿತಿದ್ದಾರೆ ಅಂತ ನೀನು ಅಂದ್ಕೋಬೇಕು ಅಷ್ಟೆ. ಹೀಗೆಲ್ಲ ಬೇಜಾರು ಮಾಡ್ಕೋಬಾರ್ದು. ಎಲ್ಲ ಸರಿ ಹೋಗುತ್ತಲ್ವಾ? ನಿನಗ್ ಬೇಕಾದವರು ತುಂಬಾ ಸ್ವಾಭಿಮಾನಿ ಅಂತೀಯ ಅಂದಮೇಲೆ ಛಲನೂ ಇರುತ್ತೆ. ಈಜಿ ದಡ ಸೇರ್ಬೇಕು ಅನ್ನೋ ಹಠನೂ ಇರುತ್ತೆ. ಯೋಚನೆ ಮಾಡಬೇಡ, ಎಲ್ಲ ಸರಿ ಹೋಗುತ್ತೆ ಬಿಡು. ನೀನು ಆರಾಮಾಗಿರು. ಅಂದಾಗೆ ನಿಮ್ಗೆ ಬೇಕಾದರಂತ ಹೇಳಿದ್ರಲ್ಲ, ಯಾರದು? ಮಲ್ಲಿ ಸರ್, ನೀವು ಏನ್ ಮಾಡ್ತಿದ್ಯಾ ಇಲ್ಲಿ? ಸರ್, ದೇವಸ್ಥಾನದ ಪಾರ್ಕಿಂಗ್ ಖಾಲಿ ಇತ್ತಲ್ಲ, ಗಾಡಿ ಪಾರ್ಕ್ ಮಾಡಕ್ ಬಂದಿರ್ತಾರೆ ಅಲ್ವಾ ಮಲ್ಲಿ? ನೀವು ದೇವಸ್ಥಾನಕ್ಕೆ ಬಂದ್ರಾ ಸರ್? ಅದು ನಾವು ಅಯ್ಯೋ ಸುಮ್ಮನೆ ಕಿರುಚ್ಕೊಬಿಡ. ಹೌದಮ್ಮ, ನಾವು ಇದೇ ದೇವಸ್ಥಾನಕ್ಕೆ ಬಂದ್ವಿ. ನಮ್ಮ ಫ್ಯಾಮಿಲಿಯವರಿಗೆ ಇದು ಇಷ್ಟವಾದ ದೇವಸ್ಥಾನ. ಓ ಹೌದಾ? ನೀನ್ ಹೋಗು, ಬಂದ್ ಕೆಲಸ ನೋಡ್ಕೊ. ಹೌದೌದು, ನೀನು ಹೋಗು. ನಿನಗೋಸ್ಕರ ದೇವ್ರು ಕಾಯ್ತಾ ಇರ್ತಾರೆ. ನಮ್ ದೇವ್ರು ಒಳಗಿದ್ದಾರೆ, ನಾವು ನಮ್ ದೇವ್ರಿಗೆ ಹೊರಗಡೆನೇ ನಿಂತ್ಕೊಂಡು ಕಾಯ್ತೀವಿ. ಏನು ಇವಂದು ತಲೆರಟ ಇದ್ದಿದ್ದೆ. ನೀನ್ ಹೋಗಮ್ಮ. ವಿರಾಜ್ ಒಳಗಡೆ ಇದ್ದಾನೆ, ಹುಡುಗಿನ ಹುಡ್ಕೊಂಡು ಬಂದಿದ್ದಾನೆ ಅಂತ ಎಲ್ಲರಿಗೂ ಅನೌನ್ಸ್ ಮಾಡ್ಬೇಕಾ ನೀನು? ಅಯ್ಯೋ ಸರ್, ವಿರಾಜ್ ಸರ್ ಹುಡುಗಿಗೋಸ್ಕರ ಬಂದಿದ್ರೆ ತಾನೇ ನಾನು ಅನೌನ್ಸ್ಮೆಂಟ್ ಮಾಡಬೇಕು. ಅವ್ರು ಬಂದಿರೋದು ದೇವ್ರ ದರ್ಶನಕ್ಕೆ. ಇವತ್ತು ಎಲ್ಲ ಇತ್ಯರ್ಥ ಆಗತ್ತೆ ನೋಡ್ತಾರೆ.